ಭಾಷೆ ಬಗ್ಗೆ ವಿಪರೀತ ಅಭಿಮಾನ, ಅಷ್ಟೇ ಪ್ರೀತಿ ಮತ್ತು ಅಷ್ಟೇ ಭಕ್ತಿ. ಹಳ್ಳಿಗಾಡಿನ ಊರಿನಿಂದ ಬಂದಂಥವ್ರು ಜೀವನದಲ್ಲಿ ಬೆಳೆದು ರಾಷ್ಟ್ರೀಯ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟ, ಬೇರೆ ಬೇರೆ ಕ್ಷೇತ್ರದಲ್ಲಿ ಬೆಳೆದಿದ್ದಾರೆ. ಅದು ನಮ್ಮ ಹೆಮ್ಮೆಗೆ ಮತ್ತೂ ಬೇಕಾದಷ್ಟು ಕಾರಣ ಆಗ್ತದೆ. ಎಲ್ಲೋ ಒಂದು ಮೂಲೆಯಲ್ಲಿ ಹರಿತಿರುವಂಥ ನದಿ ಅದೊಂದು ರೀತಿ ಬೆಂಗಳೂರು ಪಟ್ಟಣದಲ್ಲಿ ಒಂದು ರೀತಿ ಬೋರ್ಗರೆತದ ಶಬ್ದ ಮಾಡಿದಂತೆ. ಆ ಖುಷಿ ನಮ್ಮೊಳಗಿದೆ. ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಜನರ ಬಗ್ಗೆ ನಮ್ಮ ಅಭಿಮಾನ ಎಲ್ಲವೂ ಸಹಿತ ಕೊನೆಗೆ ನಾಡು ನುಡಿಯ ಪ್ರೀತಿ ಅಂತ ಹೇಳ್ತಾವಲ್ಲ, ಅದೇ ಆಗಿದೆ. ಅದನ್ನ ಅಭಿಮಾನದಿಂದ ಆಚರಿಸ್ತಿದ್ದಾರೆ. ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ರೀತಿಯಲ್ಲೆಲ್ಲ ಕಾರ್ಯಕ್ರಮ ಆಗ್ತಾಯಿದ್ರು ನಮಗೂ ಆಶ್ಚರ್ಯ ಆಗ್ತಾಯಿದೆ ಮತ್ತು ಅಭಿಮಾನ ಹೆಚ್ಚಾಗ್ತಾಯಿದೆ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ನಮ್ಮ ಭಾಷೆ ಬಗ್ಗೆ ವಿಪರೀತ ಅಭಿಮಾನ, ಅಷ್ಟೇ ಪ್ರೀತಿ ಮತ್ತು ಅಷ್ಟೇ ಭಕ್ತಿ. ಹಳ್ಳಿಗಾಡಿನ ಊರಿನಿಂದ ಬಂದಂಥವ್ರು ಜೀವನದಲ್ಲಿ ಬೆಳೆದು ರಾಷ್ಟ್ರೀಯ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟ, ಬೇರೆ ಬೇರೆ ಕ್ಷೇತ್ರದಲ್ಲಿ ಬೆಳೆದಿದ್ದಾರೆ. ಅದು ನಮ್ಮ ಹೆಮ್ಮೆಗೆ ಮತ್ತೂ ಬೇಕಾದಷ್ಟು ಕಾರಣ ಆಗ್ತದೆ. ಎಲ್ಲೋ ಒಂದು ಮೂಲೆಯಲ್ಲಿ ಹರಿತಿರುವಂಥ ನದಿ ಅದೊಂದು ರೀತಿ ಬೆಂಗಳೂರು ಪಟ್ಟಣದಲ್ಲಿ ಒಂದು ರೀತಿ ಬೋರ್ಗರೆತದ ಶಬ್ದ ಮಾಡಿದಂತೆ. ಆ ಖುಷಿ ನಮ್ಮೊಳಗಿದೆ. ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಜನರ ಬಗ್ಗೆ ನಮ್ಮ ಅಭಿಮಾನ ಎಲ್ಲವೂ ಸಹಿತ ಕೊನೆಗೆ ನಾಡು ನುಡಿಯ ಪ್ರೀತಿ ಅಂತ ಹೇಳ್ತಾವಲ್ಲ, ಅದೇ ಆಗಿದೆ. ಅದನ್ನ ಅಭಿಮಾನದಿಂದ ಆಚರಿಸ್ತಿದ್ದಾರೆ. ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ರೀತಿಯಲ್ಲೆಲ್ಲ ಕಾರ್ಯಕ್ರಮ ಆಗ್ತಾಯಿದ್ರು ನಮಗೂ ಆಶ್ಚರ್ಯ ಆಗ್ತಾಯಿದೆ ಮತ್ತು ಅಭಿಮಾನ ಹೆಚ್ಚಾಗ್ತಾಯಿದೆ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು.